ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಹಿ ಕುಂಬಳಕಾಯಿ ಹಲ್ವಾನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತಿನ್ನೋದ್ರಿಂದ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ, ಯಾಕೆಂದರೆ ನಾನು ಇದರಲ್ಲಿ ಶುಗರ್ನ ಅಂದರೆ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇಲ್ಲ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಸಿಹಿ ಕುಂಬಳಕಾಯಿ ನಾವು ಒಂದು ಅರ್ಧ kg ತಗೊಂಡಿದ್ದೀವಿ. ಹಾಗೆ ಸ್ವಲ್ಪ ತುಪ್ಪ, 3 ಟೇಬಲ್ ಸ್ಪೂನ್ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಗೋಡಂಬಿ, ದ್ರಾಕ್ಷಿ, ಸೂರ್ಯಕಾಂತಿ ಬೀಜ, ಹಾಗೆ ಅರ್ಧ ಕಪ್ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀವಿ. ಮೊದಲು ಗ್ಯಾಸನ್ನು ಹಚ್ಕೊಂಡು ನಾವು ಯಾವುದರಲ್ಲಿ ಹಲ್ವಾ ಮಾಡಬೇಕಂತ ಇದ್ದೀವಿ ಅದನ್ನು ನಾವು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀವಿ. ಅದಕ್ಕೆ ಮೊದಲು 1.5 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ತುಪ್ಪ ನಿಮಗೆ ಒಂಥರ ಗರಿ ಗರಿಯಾಗಿ ಕಾಣಿಸ್ತಿರ್ಬೋದು, ಯಾಕೆ ಅಂತ ಹೇಳಿದ್ರೆ ಇದನ್ನು ನಾವು ಹೊರಗಿಂದ ತೊಗೊಂಡು ಬಂದಿರೋದಂತಲ್ಲ, ಮನೆಯಲ್ಲೇ ಮಾಡಿರುವಂತಹ ತುಪ್ಪ. ದಿನ ಹಾಲು ಏನು ಕಾಯಿಸ್ತೀವಿ ಅದರ ಮೇಲೆ ಏನು ಕೆನೆ ಬರುತ್ತಲ್ವ, ಅದರಿಂದ ನಾವು ಮಾಡಿರುವಂಥ ತುಪ್ಪ ಇದು. ಆನಂತರ ಇದಕ್ಕೆ ನಾವು ಸಿಹಿ ಕುಂಬಳಕಾಯಿಯ ತುರಿದಿಟ್ಕೊಂಡಿದ್ವಿ ಅಲ್ಲ, ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ತಿನ್ನೋಕ್ಕೆ ಎಷ್ಟು ಸ್ವೀಟ್ ಆಗಿರುತ್ತೆ, ಮಾಡೋಕ್ಕೆ ಅಷ್ಟೇ ಟೈಮ್ ಹಿಡಿಯುತ್ತೆ. ಇದು ಮಿನಿಮಮ್ ಅಂತ ಹೇಳಿದ್ರೂ 30 ನಿಮಿಷ ಆಗುತ್ತೆ ಮಾಡೋಕ್ಕೆ. ಈ ಥರ ನಾವು ಅದನ್ನು ಹಾಕೊಂಡ ನಂತರ ತುಪ್ಪದಲ್ಲಿ ನೀಟಾಗೆಲ್ಲ ಮಿಕ್ಸ್ ಆಗೋ ಥರ ಕಲಸಿಟ್ಕೋಬೇಕು. ಈ ಥರ ನಾವು ಮಿಕ್ಸ್ ಮಾಡಿದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಳನ ಮುಚ್ಚಿದ್ರೆ ಸಾಕು. 5 ನಿಮಿಷಕ್ಕೊಂದ್ಸಲ ಬಂದು ನಾವು ಚೆಕ್ ಮಾಡ್ತಾ ಅದು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಟೋಮೆಟಿಕ್ ಅದು ಕುಕ್ ಆಗೋಗುತ್ತೆ. ನೋಡಿ, ನಾವು ಈ ಥರ ಮುಚ್ಚಿ ಇಟ್ಟಿದ್ವಿ. ಸಿಹಿ ಕುಂಬಳಕಾಯಿ ಕುಕ್ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಹೋಗುತ್ತೆ ಅದರ ಕ್ವಾಂಟಿಟಿ. ನೋಡ್ಬೋದು, ಮೊದಲು ಹಾಕಿದಾಗ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ. ಇನ್ನೂ ಕೂಡ ಕಡಿಮೆ ಆಗುತ್ತೆ, ಅದು ಇನ್ನೂ ಬೇಯ್ತಾ ಹೋದಂಗೆ ಇನ್ನೂ ಕೂಡ ಕಡಿಮೆ ಆಗುತ್ತೆ. ನೋಡಿ, ಈಗ ನಮ್ಮ ಹಲ್ವಾ ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾವು ಜಾಗ್ರಿ ಪೌಡರ್ ಅಂತ ಹೇಳಿದರೆ ಬೆಲ್ಲದ ಪೌಡರ್ ಏನು ಅರ್ಧ ಕಪ್ಪನ್ನು ತೊಗೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀವಿ. ಶುಗರ್ ಕೂಡ ಹಾಕಿ ಮಾಡ್ಬೋದು, ಬಟ್ ಸಕ್ಕರೆ ಹಾಕಿ ಮಾಡಿದ್ವಿ ಅಂತ ಹೇಳಿದರೆ ಅದು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ. ಸ್ವೀಟನ್ನು ತಿನ್ನಬೇಕು ಅಂತ ಅಂದ್ಕೊಂಡವರು ಖಂಡಿತ ಬೆಲ್ಲದ ಪುಡಿನ ಹಾಕ್ಕೊಂಡ್ರೆ ಅದು ಹೆಲ್ತಿಗೂ ಕೂಡ ಒಳ್ಳೆಯದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಬೆಲ್ಲ ಆಗಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ. ಲೋ ಫ್ಲೇಮಲ್ಲೇ ಇನ್ನೂ ನಾವು 5-10 ನಿಮಿಷ ಅದನ್ನು ಬಾಡಿಸ್ಕೊಳ್ತಾ ಮುಚ್ಚಿಟ್ವಿ ಅಂತ ಹೇಳಿದರೆ ಅದೇನು ವಾಟರ್ ಬಿಟ್ಕೊಂಡಿದೆ ಅಲ್ಲ ನೀರು, ಅದು ಆವಿ ಆಗುತ್ತೆ, ಗಟ್ಟಿ ಆಗುತ್ತೆ, ಹಲ್ವಾ ಶೇಪಲ್ಲಿ ಬರುತ್ತೆ ನಮಗೆ. ನೋಡಿ, ನಮ್ಮ ಹಲ್ವಾ ಆಲ್ಮೋಸ್ಟ್ ರೆಡಿ ಆಗಿದೆ. ನೀರೆಲ್ಲ ಅರ್ಧ ಆವಿಯಾಗಿ ಹೋಗಿದೆ. ಈಗ ಇನ್ನೊಂದು ಕಡಾಯಿಗೆ ಇನ್ನೂ 1.5 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ಏನು ತೊಗೊಂಡಿದ್ವಿ, ಗೋಡಂಬಿ, ದ್ರಾಕ್ಷಿ, ಸೂರ್ಯಕಾಂತಿ ಬೀಜ, ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಮೊದಲು ಗೋಡಂಬಿಯನ್ನು ಹಾಕ್ಕೊಳ್ತಿದ್ದೀವಿ, ಯಾಕೆಂದರೆ ಅದೇ ಬೇಯಕ್ಕೆ ಟೈಮ್ ತೊಗೊಳತ್ತೆ ಅಂತ ಹೇಳಿ. ಅದಾದ ನಂತರ ನಾವು ದ್ರಾಕ್ಷಿ ಮತ್ತು ಸೂರ್ಯಕಾಂತಿ ಬೀಜ ಜಸ್ಟ್ ಹಾಗೆ ಹಾಕಿ ಅದನ್ನು ತೆಗೆದುಬಿಡ್ತೀವಿ, ಯಾಕೆಂದರೆ ಅದು ಎರಡಕ್ಕೆ ತುಂಬ ಟೈಮ್ ಬೇಕು ಅಂತ ಏನಿಲ್ಲ. ಈಗ ಇದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಏಲಕ್ಕಿ ಪುಡಿ ಮಿಕ್ಸ್ ಮಾಡೋದ್ರಿಂದ ನಮಗೊಂದು ಫ್ಲೇವರ್ ಅನ್ನೋದು ಬರುತ್ತೆ, ಅದಕ್ಕೋಸ್ಕರ. ಆನಂತರ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಡ್ರೈ ಫ್ರೂಟ್ಸ್ ಏನು ನಾವು ತುಪ್ಪದಲ್ಲಿ ಬೇಯಿಸ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನೀಟಾಗಿ ನಾವು ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದರೆ ನಾವು ರೆಡಿ ಮಾಡಿರುವಂತಹ ಸಿಹಿ ಕುಂಬಳಕಾಯಿ ಹಲ್ವಾ ರೆಡಿ ಆಗಿದೆ. ಇದು ಹೆಲ್ದಿ ಸಿಹಿ ಕುಂಬಳಕಾಯಿ ಹಲ್ವಾ ಅಂತಲೇ ಹೇಳ್ಬೋದು.
ಏಕೆ ಅಂದರೆ ಇದರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಸಹ ದೇಹಕ್ಕೆ ಒಳ್ಳೆಯದೇನೆ, ಅದಕ್ಕೋಸ್ಕರ. ಎಸ್ಪೆಷಲಿ ಸಕ್ಕರೆ ಬದಲು ನಾವು ಬೆಲ್ಲದ ಪುಡಿಯನ್ನು ಯೂಸ್ ಮಾಡಿದ್ದೀವಿ, ಅದಕ್ಕೋಸ್ಕರ. ಈಗ ರೆಡಿ ಆಗಿದೆ. ಇದನ್ನು ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ರೆ ಸಾಕು, ಮತ್ತು ಇದು ಸರ್ವ್ ಮಾಡೋಕ್ಕೆ ರೆಡಿ ಆಗಿದೆ. ನಿಮ್ಮ ಮನೇಲಿ ಯಾವತ್ತಾದರೂ ಈ ಥರ ಹಲ್ವಾ ಮಾಡಿದ್ದೀರಾ? ಇನ್ ಕೇಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಹೊಸೊಬ್ಬರು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಿಮ್ಮ ಏನಾದರೂ ಸಜೆಷನ್ ಇತ್ತು ಅಂತ ಹೇಳಿದರೆ ಖಂಡಿತ ಅದನ್ನು ಕೂಡ ತಿಳಿಸ್ಕೊಡಿ, ಅದನ್ನು ಕೂಡ ನಾವು ಚೇಂಜಸ್ ಮಾಡ್ಕೊಳ್ತೀವಿ. ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.